ಟರ್ನರ್ ಅಪ್ಲಿಕೇಶನಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ ಹೇಗೆ ಮಾಡೋದು ಮತ್ತು ಇದರಿಂದ ಏನು ಉಪಯೋಗ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಟರ್ನರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ನಂತರ ನೀವು ಮೇನ್ ಸ್ಕ್ರೀನಿಗೆ ಬರ್ತೀರಾ. ಇಲ್ಲಿ ನೋಡಬಹುದು ನೀವು ಲೆಫ್ಟ್ ಸೈಡ್ ಕಾರ್ನರಲ್ಲಿ 3 ಲೈನ್ಸ್ ಕಾಣ್ತಾ ಇದೆ ಮೆನು ಬಾರ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫಸ್ಟ್ ಆಪ್ಷನ್ ಮೈ ಪ್ರೊಫೈಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಅಲ್ಲಿ ರೈಟ್ ಸೈಡ್ ಕಾರ್ನಲ್ಲಿ ಪೆನ್ಸಿಲ್ ಐಕನ್ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಬಹುದು ನೀವು ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ. ಫಸ್ಟ್ನೇದಾಗಿ ನಿಮ್ಮ ಹೆಸರನ್ನ ಎಂಟ್ರ್ ಮಾಡಿ, ನಂತರ ಇಮೇಲ್ ಅಡ್ರೆಸ್ ಅದನ್ನು ಎಂಟ್ರ್ ಮಾಡಿ, ಬಿಸ್ನೆಸ್ ನೇಮ್, ಸೊ ನಿಮ್ಮ ಬಿಸ್ನೆಸ್ಗೆ ನೀವು ಹೆಸರನ್ನ ಕೊಟ್ಕೋಬಹುದು. ನಿಮಗೆ ನಿಮ್ಮ ಬಿಸ್ನೆಸ್ ಯಾವ ಹೆಸರಲ್ಲಿ ರನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಯಾವ ನೇಮನ್ನು ನೀವು ನಿಮ್ಮ ಬ್ರ್ಯಾಂಡಾಗಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವಲ್ಲಿ ಎಂಟ್ರ್ ಮಾಡಿ. ನಂತರ ಪ್ಯಾನ್ ಕಾರ್ಡ್ ನಂಬರ್, GST ನಂಬರ್, ಹಾಗೆ ಕೆಳಗಡೆ ಅಡ್ರೆಸ್ಸನ್ನು ಎಂಟ್ರ್ ಮಾಡಿ, ನಂತರ ಮೊಬೈಲ್ ನಂಬರ್ ಹಾಕಿ. ಸೊ ಇಲ್ಲಿ ನೀವು ಯಾವ ಹೆಸರನ್ನ ಕೊಡ್ತೀರೋ, ಯಾವ ಡೀಟೇಲ್ಸನ್ನು ಕೊಡ್ತೀರೋ ಅದೇ ಸೇಮ್ ಡೀಟೇಲ್ಸ್ ನಿಮ್ಮ ಬಿಲ್ಲಲ್ಲಿ ಜನ್ರೇಟ್ ಆಗುವಂಥದ್ದು. ನೋಡಿಕೊಂಡು ಕರೆಕ್ಟಾಗಿ ನಿಮಗೆ ಯಾವ ಹೆಸರಿನಲ್ಲಿ ನಿಮ್ಮ ಬಿಲ್ ಜನ್ರೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಚೂಸ್ ಮಾಡಿ ಎಂಟರ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಬಿಲ್ ಜನ್ರೇಟ್ ಮಾಡುವಾಗ ಬಿಲ್ ಅನ್ನೋದು ನಿಮ್ಮ ಹೆಸರಲ್ಲಿ, ನಿಮ್ಮ ಬಿಸ್ನೆಸ್ ಹೆಸರಲ್ಲಿ ನೀವು ಕೊಡಬಹುದು. ಬೇರೆ ಬಿಸ್ನೆಸ್ ಬ್ರ್ಯಾಂಡ್ನ ಫಾಲೋ ಮಾಡುವಂಥ ಅವಶ್ಯಕತೆ ನಮಗಿಲ್ಲ, ಯಾಕಂದರೆ ಟರ್ನರ್ ಅಪ್ಲಿಕೇಶನಲ್ಲಿ ನಮ್ಮ ಬ್ರ್ಯಾಂಡ್ನ ನಾವೇ ಕ್ರಿಯೇಟ್ ಮಾಡ್ಕೋಬಹುದು.